ಎಂಬತ್ತ್ಮೂರರಲ್ಲಿ ಮೈಸೂರಲ್ಲಿದ್ದಂಥ ಸಂಘಟನೆ ಬೆಂಗಳೂರಿಗೆ ಸ್ಥಳಾಂತರ ಆದಮೇಲೆ, ನಾನು ಅಧ್ಯಕ್ಷನಾದ ಮೇಲೆ ನನ್ನ ಮೊಟ್ಟ ಮೊದಲ ಹೋರಾಟ ಅಚ್ಚುಮತಿಗಾರಕರ. ಆಗಿನ ಕಾಲಕ್ಕೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ನಾನು ಕೇವಲ ಕರ್ನಾಟಕ ಆ ಕಡೆ ಈ ಕಡೆ ಇದ್ದಂಥ ಸಂಘಟನೆ, ಒಂದು 5-6 ಸಂಘಟನೆ ಬಿಟ್ಟರೆ ಬೇರೆಲ್ಲೂ ಇರಲಿಲ್ಲ. ನಾನು ಅಧ್ಯಕ್ಷನಾದ ಮೇಲೆ ಇಡೀ ಕರ್ನಾಟಕಕ್ಕೆ ಈ ಒಂದು ಅಭಿಮಾನಿಗಳ ಸಂಘವನ್ನು ತಗೊಂಡೋಗಿ ಸುಮಾರು 9700 ಸಂಘಟನೆಗಳನ್ನ ಇಡೀ ಕರ್ನಾಟಕದಾದ್ಯಂತ ಮಾಡಿದ್ದು ಆವತ್ತಿನ ದಿನ ನಾನು ಮತ್ತು ವೆಂಕಟೇಶ್. ನಮ್ಮ ಕೇಂದ್ರ ಕಚೇರಿ ಬೆಂಗಳೂರು ನಗರದಲ್ಲಿರುತ್ತೆ. ಅದು ಹುಚ್ಚು ಅಭಿಮಾನ. ರಾಜ್ಕುಮಾರ್ ಮೇಲೆ ಏನು ಅಭಿಮಾನ ಇತ್ತೋ ಅದೇ ಅಭಿಮಾನ, ಅದೇ ಒಂದು ಸ್ಫೂರ್ತಿ, ಒಂದು ಶಕ್ತಿಯಾಗಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಬೆಳೆಸೋದಕ್ಕೆ ಎಲ್ಲರೂ ಕೈ ಜೋಡಿಸ್ತಾರೆ. ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಹೋರಾಟಗಳನ್ನ ಮಾಡ್ತಾಯಿದ್ದೆ. ನನಗೆ ಭಾಳ ದೊಡ್ಡ ಹೋರಾಟದ ಒಂದು ಶಕ್ತಿಯನ್ನು ತುಂಬಿದಂಥದ್ದು ವೀರೇಂದ್ರ ರಾಕ್ಸರ್ ಅಚ್ಚುಗಾಲಿ ಕಾರ್ಖಾನೆ. ಬಹುಶಃ ಬೆಂಗಳೂರು ನಗರದ ಯಲಹಂಕದಲ್ಲಿ ಆ ಕಾರ್ಖಾನೆ ಪ್ರಾರಂಭ ಆಗುತ್ತೆ. ಆ ಕಾರ್ಖಾನೆ ಪ್ರಾರಂಭ ಆದಾಗ ನಮ್ಮ ಸರ್ಕಾರ ಆ ಒಂದು ಕಾರ್ಖಾನೆಗೆ ಸುಮಾರು 30-40 ಎಕರೆಯಷ್ಟು ಜಾಗ, ಅವ್ರಿಗೊಂದು ಕ್ವಾರ್ಟರ್ಸ್ ಕಟ್ಕೋದಕ್ಕೆ ಪಕ್ಕದಲ್ಲೇ ಮತ್ತೊಂದು ಜಾಗ ತಗೊಳ್ತಾರೆ. ಆಗಿನ ಕಾಲಕ್ಕೆ ಆ ಒಂದು ಕಾರ್ಖಾನೆ ಒಂದಕ್ಕೆ 25 ಮೆಗಾವ್ಯಾಟ್ ವಿದ್ಯುತ್ತನ್ನು ಸರಬರಾಜು ಮಾಡ್ತಾರೆ ನಮ್ಮ ಸರ್ಕಾರ. 25 ಮೆಗಾವ್ಯಾಟ್ ವಿದ್ಯುತ್ತು ಆಗಿನ ಸಂದರ್ಭದಲ್ಲಿ, ಅಂದರೆ ನಾನು ಹೇಳ್ತಾ ಇರೋದು 84-85 ಆಜುಬಾಜಿನಲ್ಲಿ, ಆ ಒಂದು 25 ಮೆಗಾವ್ಯಾಟ್ ವಿದ್ಯುತ್ತು ಕಾಲಭಾಗ ಬೆಂಗಳೂರಿಗೆ ಕೊಡೋಷ್ಟು ಸಾಮರ್ಥ್ಯ ಇತ್ತು. ಅಷ್ಟು ಮೆಗಾವ್ಯಾಟ್ ವಿದ್ಯುತ್ತನ್ನು ಅದೊಂದು ಕಾರ್ಖಾನೆ ಕೊಟ್ಟಿರ್ತಾರೆ. ಅದೇ ರೀತಿ ನೆಲ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಎಲ್ಲ ಸ್ಥಾಪನೆ ಆಗಿದೆ. ಆ ಕಾರ್ಖಾನೆ ಕೆಲಸ ಶುರು ಮಾಡುತ್ತೆ, ಇಲ್ಲಿ ಪ್ರಾರಂಭ ಆಗುತ್ತೆ. ಆಗಿನ ಕಾಲದಲ್ಲಿ ಯಾರೋ ಬಂದು ಉದ್ಘಾಟನೆ ಮಾಡ್ತಾರೆ, ಹೋಗ್ತಾರೆ. ಅಲ್ಲಿ ಕಾರ್ಖಾನೆ ಅಚ್ಚು ಮತ್ತು ಗಾಲಿ ಕಾರ್ಖಾನೆ ದೊಡ್ಡ ಬೃಹತ್ ಕಾರ್ಖಾನೆ. ಆ ಕಾರ್ಖಾನೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಸುಮಾರು 1,500 ಜನ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಕೆಲಸ ಮಾಡ್ತಾಯಿರೋ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, 1,500 ಜನ ಇದ್ದಾರೆ, ಆದರೆ ಕನ್ನಡಿಗರೆಷ್ಟು? ಅವತ್ತಿಂದನೇ ಸ್ಟಾರ್ಟ್ ಆಗಿದ್ದು ನಮ್ಮ ಹೋರಾಟ. ಎಲ್ಲ ವಲಯದಲ್ಲೂ ಕೂಡ 100ಕ್ಕೆ 80% ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಪ್ರಾರಂಭ ಮಾಡಿದ್ವು. ಆವತ್ತಿನ ಕಾಲಘಟ್ಟದಲ್ಲಿ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡೋಂಥವರು ತಮಿಳುನಾಡು, ಆಂಧ್ರ, ಕೇರಳ, ಉತ್ತರ ಪ್ರದೇಶದಿಂದ ಬಂದಂಥವರೇ ಅಲ್ಲಿ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿರೋದು. ಕೇವಲ 7-8 ಜನ ಅಥವಾ 10 ಜನ ಆ ಕಾರ್ಖಾನೆಯಲ್ಲಿ ಕನ್ನಡಿಗರು ಕೆಲಸ ಮಾಡ್ತಾಯಿರ್ತಾರೆ. ಎಷ್ಟು ಅಜಗಜಾಂತರ ನೋಡಿ. ಆ 10 ಜನ ಕಾರ್ಮಿಕರ ಮೇಲೆ ಈ ಪರಭಾಷೆಯವ್ರ ದಬ್ಬಾಳಿಕೆ, ಅವ್ರನ್ನ ಕೇವಲವಾಗಿ ನೋಡೋದು, ಅವ್ರಿಗೆ ಹೆಚ್ಚಿನ ಒತ್ತಡವನ್ನು ಕೊಡೋದು, ಕೆಲಸದಲ್ಲಾಗಲಿ ಮತ್ತೊಂದರಲ್ಲಾಗಲಿ. ಅವರು ಏನು ಕ್ಲಾಸ್ 1 ಕ್ಲಾಸ್ 2 ಕೆಲಸಗಾರರಲ್ಲ, ಎಲ್ಲ 3 ಮತ್ತು 4ನೇ ಫೈಲ್ ತಂದು ಕೊಡೋರು, ಕಸ ಗುಡಿಸೋರು, ಅಂಥವ್ರಿಗೆ ಆದ್ಯತೆ. ಹೊರಗಡೆವರೆಗೆ ಈ ರೀತಿ ಒಂದು ವ್ಯವಸ್ಥಿತವಾದ ಉದ್ಯೋಗಗಳನ್ನು ಕೊಟ್ಟು ಅಲ್ಲಿ ಕನ್ನಡಿಗರನ್ನ ಕಡೆಗಣಿಸಿರ್ತಾರೆ. ಪಾಪ ಅಲ್ಲಿ 8-10 ಜನ ಕೆಲಸ ಮಾಡ್ತಾಯಿರ್ತಾರೆ. ಕೆಲಸ ಮಾಡೋರು, ಈ ನನ್ನ ಸಂಘಟನೆ ಇವತ್ತು ಕರ್ನಾಟಕದಲ್ಲಿ ಅನೇಕ ಹೋರಾಟಗಳನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಒಂದು ದೊಡ್ಡ ಹೆಸರು ಬಂದಿರುತ್ತೆ. ಪಾಪ ಅವರೆಲ್ಲ ನಮಗೇನಾದರೂ ಸಹಾಯ ಮಾಡ್ಬೋದೇನೋ, ಇವತ್ತು ಕನ್ನಡಿಗರ ಉದ್ಯೋಗದ ಬಗ್ಗೆ, ಭಾಷೆ ಬಗ್ಗೆ ಹೋರಾಟ ಮಾಡ್ತಾಯಿದ್ದಾರೆ ನಮ್ಮ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಂತ ಹೇಳಿ ಆ ಹುಡುಗರೆಲ್ಲರೂ ಒಂದಿನ ನಮ್ಮ ಗಾಂಧಿನಗರದಲ್ಲಿ ಕೇಂದ್ರ ಕಚೇರಿ, ಸಿಂಡಿಕೇಟ್ ಬ್ಯಾಂಕ್ ಇದೆಯಲ್ಲ, ಅದು ಎದುರುಗಡೆ ನನ್ನ ಕಚೇರಿ ಇತ್ತು. ಅಲ್ಲಿಗೆ ಎಲ್ಲರೂ ಬರ್ತಾರೆ. ಬಂದು, ವೀರೇಶ್ ಅವರೇ ನಿಮ್ಗೆ ಹೇಳ್ತೀನಿ, ಅವ್ರು ಬಂದು ಹೆಂಗೆ ಯಾವ ಪರಿಸ್ಥಿತಿಲಿ ಕೂತಿದ್ರು ಅಂತ ಹೇಳಿದ್ರೆ, ಆ ಕಾರ್ಖಾನೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೋ ಅದೇ ಥರ ಬಂದು ನನ್ನ ಆಫೀಸಲ್ಲಿ ಕೂತ್ಕೊಂಡು, ನಾನು ಒಳಗಡೆ ಕೂತಿದ್ದೆ, ನಾನು ನೋಡಬೇಕು ಅಂತ ಎಲ್ಲರೂ ಬಂದಿದ್ದಾರೆ. ಸುಮಾರು ಒಂದು 8ರಿಂದ 9 ಜನ 7-8 ಜನ ಬಂದಿರ್ತಾರೆ.
ಬಂದಿರ್ತಾರೆ. ಬಂದು ನಾನು ಎಲ್ಲನೂ ಕರೆಸ್ಕೊಂಡು ಒಳಗೆ ಕೂರಿಸ್ಕೊಂಡು ಮಾತಾಡ್ತೇವೆ. ಅವರೆಲ್ಲ ಒಂದೊಂದೇ ಹೇಳೋಕ್ಕೆ ಶುರು ಮಾಡ್ತಾರೆ. ಅಣ್ಣ, ಈ ಕಾರ್ಖಾನೆಯಲ್ಲಿ ನಮ್ಮ ಕನ್ನಡಿಗರಿಗೆ ಕೆಲಸ ಇಲ್ಲ, ನಾವೊಂದು 7-8 ಜನ ಕನ್ನಡಿಗರು ಕೆಲಸ ಮಾಡ್ತಿದ್ವಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಒತ್ತಡ ಹೇಳ್ತಾರೆ, ಕೆಲಸ ಜಾಸ್ತಿ ಮಾಡಿಸ್ತಾರೆ, ನಮ್ಮನ್ನು ಕೇಳೋರು ಯಾರೂ ಇಲ್ಲ, ಈ ಪರಿಸ್ಥಿತಿಯಲ್ಲಿ ಇದ್ದೀವಿ, ನಮಗೇನಾದರೂ ಮಾಡಿ ಇಲ್ಲಿ ಕನ್ನಡದವ್ರಿಗೆ ಏನಾದರೂ ಸ್ವಲ್ಪ ಅನುಕೂಲ ಮಾಡಿಕೊಡಿ, ಇಲ್ಲಾಂದರೆ ನಾವು ಉಸಿರಾಡೋಕ್ಕಾಗ್ತಾಯಿಲ್ಲ ಕಾರ್ಖಾನೆಯಲ್ಲಿ, ಅಂಥ ಪರಿಸ್ಥಿತಿಯಲ್ಲಿ ನಾವು 7-8 ಜನ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಸರಿ, ಅವರೆಲ್ಲ ಸಮಸ್ಯೆಗಳನ್ನ ಕೇಳ್ಕೊಳ್ತೀನಿ. ಕೇಳ್ಕೊಂಡಾದಮೇಲೆ, ನೋಡಪ್ಪ, ನೀವೆಲ್ಲ ಒಂದು ಕೆಲಸ ಮಾಡಿ, ನೀವೇನೇನು ಕೆಲಸದಲ್ಲಿದ್ದೀರಾ, ನಿಮ್ಮ ಹುದ್ದೆ ಏನು, ನೀವು ಯಾಕೆ ಕೆಲಸ ಮಾಡ್ತಾಯಿದ್ದೀರಾ, ಅದೆಲ್ಲನೂ ಬರೆದ್ಬಿಟ್ಟು ನನಗೆ ನಿಮ್ಮ ಸಂಬಳ ಎಷ್ಟು ಅದೆಲ್ಲ ನನಗೆ ಬರ್ಕೊಡಿ, ಎಷ್ಟು ಜನ ಇದ್ದೀರಾ ಕನ್ನಡಿಗರು ಕರೆಕ್ಟಾಗಿ ಹೇಳಿ ಅಂತ ಹೇಳಿದಾಗ, ಅಣ್ಣ 10 ಜನದ ಮೇಲೆ ಇಲ್ಲ ನಾವು ಅಂತ. 1,500 ಜನ. ಸರಿ, ಆಯಿತು, ನೋಡೋಣ, ನೀವೆಲ್ಲ ತಂದು ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದೆ, ಎಲ್ಲ ಇದು ಮಾಡಿದೆ. ಆಮೇಲೆ ನಾನು ಯೂಶ್ವಲಾಗಿ ಇಂಥ ಸಮಸ್ಯೆಗಳು ಬಂದಾಗ ನಾವು ಗಾಂಧಿನಗರದಲ್ಲಿ ಕನಿಷ್ಕ ಹೋಟ್ಲ್ ಅಂತ ಇವತ್ತು ಇದೆ, ಆ ಕೆಳಗಡೆ ಅಂಡರ್ಗ್ರೌಂಡ್ನಲ್ಲಿ ಪಾಪ ನಮಗೆ ಒಂದು ಅವಕಾಶ ಮಾಡಿಕೊಡೋರು, ಒಂದು ಸಭೆ ಅಲ್ಲಿ ನಮಗೆ ಯೂಶ್ವಲಾಗಿ ನಾವು ಕೊಟ್ಟಷ್ಟು ದುಡ್ಡು ತೊಗೊಳೋರು. ಇವತ್ತು ಕೂಡ ಅದನ್ನು ನೆನೆಸ್ಕೋತೇನೆ ನಾನು. ಆ ಹೋಟ್ಲು ಮಾಲೀಕರು ನಾನು ಎಷ್ಟು ಕೊಡ್ತೀನೋ ಅಷ್ಟೇ ದುಡ್ಡು ತೊಗೊಳೋರು. ಅಲ್ಲೇನಾದರೂ ಕಾಫಿ ತಿಂಡಿ ತರಿಸಿದ್ರೆ ಅದೆಲ್ಲ ಕೊಟ್ಬಿಡ್ತಿದ್ದೆ. ಹಾಲ್ ಚಾರ್ಜು ನಾನು ಎಷ್ಟು ಕೊಡ್ತೀನೋ ಅವಾಗ 500-1,000 ಕೊಟ್ಟರೆ ಅಷ್ಟೇ ಇಸ್ಕೊಂಡು ಮಾಡೋರು. ಯಾವತ್ತೂ ನಮ್ಮನ್ನು ಇಷ್ಟೇ ಕೊಡಿ ಅಂತ ಕೇಳ್ತಾರಲ್ಲ, ಯಾವತ್ತೂ ಸಭೆ ಮಾಡೋದಕ್ಕೆ ಅಲ್ಲೇನಾದ್ರು ಒಂದು ಚರ್ಚೆ ಮಾಡೋದಕ್ಕೆ ಇಲ್ಲ ಅಂತ ಹೇಳಿದವರಲ್ಲ. ಅಷ್ಟು ನಮಗೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಅವರಿಗೆ. ರಾಜ್ಕುಮಾರ್ ಅಭಿಮಾನಿ ಸಂಘ ಅದೊಂದು ಇತ್ತಲ್ಲ ನಮಗೆ, ರಾಜ್ಕುಮಾರ್ ಅನ್ನೋದು, ಅದು ಒಂದು ಗೌರವ ಇತ್ತು ಅವ್ರಿಗೆ. ಮಾಡ್ತಾಯಿದ್ದು ಆ ಸಂದರ್ಭದಲ್ಲಿ ನಾನು ಒಂದು ಮೀಟಿಂಗ್ ಕರೆದೆ. ಎಂಟೈರ್ ಕರ್ನಾಟಕದಿಂದ, ಮಂಡ್ಯ, ಮೈಸೂರು, ತುಮಕೂರು ಆ ಕಡೆಯಿಂದ ಎಲ್ಲ ಇಬ್ಬಿಬ್ಬರನ್ನ ಕರೆದೆ. ಒಬ್ಬ ಅಧ್ಯಕ್ಷ, ಒಬ್ಬ ಕಾರ್ಯದರ್ಶಿ, ಇಬ್ಬರು ಎಲ್ಲ ಕರೆದು ಬೆಂಗಳೂರಿನ ಸಿಟಿಯವ್ರನ್ನ ಕೂರಿಸ್ಕೊಂಡು ಒಂದು ಸಭೆ ಮಾಡಿ ಹಿಂಗೆ ಅವ್ರು ಕೇಳ್ತಾ ಇದ್ದಾರೆ, ಇವತ್ತು ನಾವು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಕಟ್ಟಿರೋದು ನಾವು ಉದ್ದೇಶ ಏನು, ನಾಡು, ನೆಲ, ಜಲ, ಭಾಷೆ, ಇದಕ್ಕೋಸ್ಕರ ನಾವು ಈ ಒಂದು ಸಂಘಟನೆಯನ್ನು ಮಾಡಿದ್ದೀವಿ. ಈ ಕಾರ್ಖಾನೆಯಲ್ಲಿ ಇಷ್ಟು ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡಿಗರು ಗುಳು ಅಂತ ಹೇಳಿಬಿಟ್ಟು ನಮ್ಮ ಬಂದು ಮನವಿ ಮಾಡಿಕೊಂಡವ್ರೆ, ಕೈ ಮುಗಿದು ಕೇಳ್ತಾ ಇದ್ದಾರೆ. ಇವತ್ತು ಏನಾದರೂ ಮಾಡಿ ಆ ಕಾರ್ಖಾನೆಗೆ ಒಂದು ಪರ್ಯಾಯವಾಗಿ ನಾವು ಆ ಕಾರ್ಖಾನೆ ಮುಂದೆ ಏನಾದರೂ ಹೋರಾಟ ಮಾಡಬೇಕಲ್ಲ ಅಂತ ಹೇಳಿ ಎಲ್ಲ ಚರ್ಚೆ ಮಾಡಿದಾಗ, ಇಲ್ಲ ಸರ್, ನೀವು ಹೇಳಿ ಯಾವತ್ತು ಮಾಡಬೇಕು, ಏನು ಮಾಡಬೇಕು ಹೇಳಿ, ನೀವು ಹೇಳಿದ್ಮೇಲೆ ಆಯಿತು, ನಾವು ಎಷ್ಟು ಜನ ಬರಬೇಕು, ಹೆಂಗೆ ಬರ್ತೀವಿ, ಇದೆಲ್ಲ ನಮ್ಮ ಪಾಡಿಗೆ ನಾವು ಬರ್ತೀವಿ, ಅವತ್ತು ಯಾವತ್ತು ಹಾಕ್ಕೊಳ್ತೇವೆ ಕಾರ್ಯಕ್ರಮ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವತ್ತು ಯಾರ್ಯಾರು ಬಂದಿದ್ದರು, BHEL ಕಾರ್ಖಾನೆ, ITI ಕಾರ್ಖಾನೆ, NGF ಕಾರ್ಖಾನೆ, ಮತ್ತು BML, BHEL, ಈ ಎಲ್ಲ ಕಾರ್ಖಾನೆಗಳಿಂದ ನಾನು ಒಬ್ಬೊಬ್ಬರನ್ನ ಕರೆಸಿರ್ತೀನಿ. ಆ ಕಾರ್ಖಾನೆ ಜಾಸ್ತಿ ಇಲ್ಲ, ಕನ್ನಡಿಗರಿಲ್ಲ, ಬೇರೆ ಕಾರ್ಖಾನೆಗಳಲ್ಲೂ ಇಲ್ಲ. ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ, ಈ ಕೇಂದ್ರ ರಾಜ್ಯ ಸರ್ಕಾರ ಎರಡರಲ್ಲೂ ಕೂಡ ಕನ್ನಡಿಗರ ಸಂಖ್ಯೆ ಕಮ್ಮಿ. ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಒಂದು 10%, 20% ಇರ್ಬೋದು. ಇಲ್ಲಿ ನಾಟ್ ಇವನ್ 2%, 2% ಕನ್ನಡಿಗರಿಲ್ಲ. ಸರಿ, ಎಲ್ಲ ಒಪ್ಕೊಡ್ರು. ಇಲ್ಲ ಜಾಣ, ನಾವು ಕಾರ್ಖಾನೆ ಮುಂದೆ ನಾವು ಹೋರಾಟ ಮಾಡೋಣ, ಅವ್ರಿಗೆ ಕೇಳ್ಕೊಳ್ಳೋಣ, ಮನವಿ ಮಾಡ್ಕೊಳ್ಳೋಣ, ಕನ್ನಡಿಗರಿಗೆ ಇಲ್ಲಿ ಹೆಚ್ಚು ಆದ್ಯತೆ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಇದ್ದನ್ನು ಸಭೆಯಲ್ಲಿ ತೀರ್ಮಾನ ಆಯಿತು. ಯಾವತ್ತು ಮಾಡಬೇಕು, ಏನು ಮಾಡಬೇಕು ಎಲ್ಲ ಒಂದು ಇದು ಮಾಡಿಕೊಂಡು ನಾನು ಹೇಳ್ತೀನಿ, ಯಾವತ್ತು ಏನು ಅಂತ ಹೇಳಿ ಇಲ್ಲೂ ಬೆಂಗಳೂರಿನವ್ರನ್ನೂ ಕರೆದು ಮೀಟಿಂಗ್ ಮಾಡಬೇಕು, ಬೇಕಾದಷ್ಟಿದೆ, ಎಲ್ಲ ಮಾಡೋಣ, ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗುತ್ತೆ ನಾವು ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂತು. ಆವತ್ತಿನ ದಿವಸ ನಮಗೆ ದಾತರು, ನಮ್ಮನ್ನು ಕೈ ಹಿಡಿದು ಬೆಳೆಸಿದಂಥವ್ರು ನಮ್ಮ CVR ಶಾಸ್ತ್ರಿಯವರು, ಚಿನ್ನೇಗೌಡರು, ನಮ್ಮ ಮಹಾದೇವ್ ಬಣಕಾರ್ ಅಂಥವ್ರು, ಇವರಂಥವರೆಲ್ಲ ನಮಗೆ ಸಲಹೆ ಕೊಟ್ಕೊಂಡು ಇದರಲ್ಲಿ ಏನು ಮಾಡ್ತೀವಿ, ನಮಗೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಸಲಹೆ. ಶಾಸ್ತ್ರಿಯವರು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಹಣ, ಅದಕ್ಕೇನು ಖರ್ಚಾಗುತ್ತೋ, ಜಾಹೀರಾತಿಗಾಗಿರ್ಬೋದು, ಮತ್ತೊಂದು ಮೈಕು, ಅದು ಇದಕ್ಕೆಲ್ಲ ಅವರೇ ಕೊಡ್ತಿದ್ದದ್ದು, ನಮಗಿನ್ಯಾರೂ ಇಲ್ಲ. ಅವರು ನಮ್ಮ ಗೌರವಾಧ್ಯಕ್ಷರು. ಇವತ್ತೇನಾದರೂ ಇಷ್ಟು ಮಟ್ಟಿಗೆ ಸಂಘಟನೆ ಮಾಡಿ ನಾನು ಇಷ್ಟು ಮಟ್ಟಿಗೆ ಹೆಸರು ಮಾಡಿದರೆ ಅವರು ಒಬ್ಬರು ಕಾರಣರಾಗ್ತಾರೆ. CVR ಶಾಸ್ತ್ರಿಯವರು. ಅವರು ದೊಡ್ಡ ಬಿಸ್ನೆಸ್ ಮ್ಯಾನು.
ಆ ಮನುಷ್ಯ ಅವತ್ತು ಕನ್ನಡದ ಮೇಲೆ ಅಭಿಮಾನ ಇಟ್ಕೊಂಡು ನನಗೂ ಒಂದು ಹೆಸರು ಇರುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ ತಕ್ಷಣ ಒಪ್ಕೊಂಡು ನಮ್ಮಲ್ಲಿ ಗೌರವಾಧ್ಯಕ್ಷರಾಗಿದ್ದರು. ಎಲ್ಲ ವ್ಯವಸ್ಥೆನ ಅವ್ರು ಮಾಡಿದ್ರು. ಈ ಸಂದರ್ಭದಲ್ಲಿ ನಡೀತಾ ಇತ್ತು, ನಾವು ಯಾವತ್ತು ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡ್ತಾಯಿದ್ದೋ. ಇನ್ನು ಆ ಸಂದರ್ಭದಲ್ಲಿ ಅನಿರೀಕ್ಷಿತವಾಗ ಅದೇನೋ ಗೊತ್ತಿಲ್ಲ ನನಗೆ, ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಬೆಂಗಳೂರಿಗೆ ಬರ್ತಾರೆ. ಎಲ್ಲಿಗೆ? ಬೆಂಗಳೂರಿಗೆ. ವಾಸ್ತವ್ಯ ಎಲ್ಲಿ? ನಮ್ಮ ರಾಜ್ಯಪಾಲರ ಮನೆಯಲ್ಲಿ. ಅಷ್ಟೊತ್ತಿಗೆ ನಮ್ಮದು ಎಸ್ಟಾಬ್ಲಿಷ್ ಆಗಿತ್ತು, ನಮ್ಮ ಸಂಘಟನೆ ಹೋರಾಟಗಳಲ್ಲಿ. ಇದು ಪ್ರಮುಖವಾದಂಥ ಘಟ್ಟ ಇದು. ಅದೇ ಸಂದರ್ಭದಲ್ಲಿ ಪಾಪ ಒಬ್ಬರು BEL ಫ್ಯಾಕ್ಟ್ರಿಲಿ ಒಬ್ಬರು ಹನುಮಂತಯ್ಯ ಅಂತ ಹೇಳ್ಬಿಟ್ಟು, ಹನುಮಂತಯ್ಯ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಹೋರಾಟಗಳಲ್ಲಿ ಅವ್ರು ಬರೋರು. ನಮ್ಮ ಹೋರಾಟದಲ್ಲಿ ಸಂಪೂರ್ಣವಾಗಿ ಬಂದು ನಮ್ಮಲ್ಲಿ ಒಬ್ಬರು ರಾಜ್ಕುಮಾರ್ ಸಂಘದ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಏನೋ ಗೊತ್ತಿಲ್ಲ, ನಾವು ಇಂದಿರಾ ಗಾಂಧಿಯವ್ರನ್ನ ಇಲ್ಲಿಗೆ ಬಂದಿದ್ರಲ್ಲ, ಈ ಸಂದರ್ಭದಲ್ಲಿ ಸ್ವಲ್ಪ ಈ ರಾಜಕೀಯವಾಗಿ ನಮ್ಮ CVR ಶಾಸ್ತ್ರಿಯವರಿಗೆ ಕೆಲವು ರಾಜಕಾರಣಿಗಳು ಗೊತ್ತಿದ್ದರು. ನಾವು ಈ ಹೋರಾಟ ಮಾಡ್ತಿದ್ವಲ್ಲ ಅವಾಗ, ಆ ಸಂದರ್ಭದಲ್ಲಿ ಅವರು ಯಾವುದೋ ಒಂದು ಸಮಯ ನೋಡಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇಂದಿರಾ ಗಾಂಧಿಯವ್ರನ್ನ ಈ ವಿಚಾರದಲ್ಲಿ ಭೇಟಿಯಾಗಬೇಕು, ಅವರಿಗೆ ಮನವಿ ಸಲ್ಲಿಸಬೇಕು ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಅವರು ರಾಜ್ಕುಮಾರ್ ಅಭಿಮಾನ ಸಂಘಕ್ಕೆ ಭೇಟಿ ತಗೊಂಡಿದ್ದಾರೆ ಅಂತ ಹೇಳಿ ಅವತ್ತಿನ ದಿವಸ ಎಲ್ಲ ಕಡೆಯೂ ಪತ್ರಿಕೆಯಲ್ಲಿ ಇಂದಿರಾ ಗಾಂಧಿ ಭೇಟಿ ಮಾಡ್ತಾವ್ರೆ ಅಂತ ಎಲ್ಲ ಒಂದು ಗುಲ್ಲು ಎಬ್ತು ದೊಡ್ಡದಾಗೆ. ಆ ಸಂದರ್ಭಕ್ಕೆ ಹನುಮಂತಯ್ಯ ಅಂತ ಹೇಳ್ಬಿಟ್ಟು ಅವರು BEL ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ರು. ಒಂದು ಕಾರ್ಖಾನೆ ಇದೇ BEL ಘಟಕ ಈ ಉತ್ತರ ಭಾರತದಲ್ಲಿ ಒಂದು ಪ್ರಾರಂಭ ಆಗುತ್ತೆ. BEL ಘಟಕ ಮತ್ತೊಂದು BEL ಘಟಕ ಉತ್ತರ ಭಾರತದಲ್ಲಿ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನನಗೆ ಅವರು ಒಂದು ಮಾಹಿತಿ ಕೊಡ್ತಾರೆ. ಯಾರು? ನಮ್ಮ ಹನುಮಂತಯ್ಯನವರು. ಸರ್, ಪತ್ರಿಕೆಗಳೆಲ್ಲ ಓದೋ ನೀವೇನೋ ಇಂದಿರಾ ಗಾಂಧಿಯವ್ರನ್ನ ಈ ಅಚ್ಚುಗುಣತೆ ಬೇರೆ ಕಾರ್ಯಕ್ರಮ ವಿಚಾರದಲ್ಲಿ ಭೇಟಿ ಆಗ್ತಿದ್ದಾರೆ ಅಂತ ಹೇಳಿದ್ರು. ನಾನೊಂದು ಮಾಹಿತಿ ಕೊಡ್ತೀನಿ, ನೀವು ಹೋದಾಗ ಅದನ್ನು ತೊಗೊಂಡೋಗಿ ಅವ್ರಿಗೆ ಕೊಡಿ ಸಾರ್ ಅಂತ. ತೊಗೊಬನ್ನಿ ಏನು ಅಂತ ಹೇಳ್ತೀನಿ. ಅದು ಹಿಂದಿ ಭಾಷೆಯಲ್ಲಿರುತ್ತೆ, ನಮಗೇನು ಗೊತ್ತಾಗಲಿಲ್ಲ. ಅದರಲ್ಲೇನು ಅಂದರೆ ಆ ಸಾರಾಂಶ ಇಷ್ಟೇ, ಆ ಪತ್ರಿಕೆಯಲ್ಲಿ ಯಾವಾಗ ಆ BEL ಕಾರ್ಖಾನೆ ಉದ್ಘಾಟನೆಗೆ ಶ್ರೀಮತಿ ಇಂದಿರಾ ಗಾಂಧಿಯವರು ಅಲ್ಲಿಗೆ ಹೋಗ್ತಾರೆ. ಅವ್ರ ಕೈಯಿಂದನೇ ಈ BEL ಕಾರ್ಖಾನೆ ಉತ್ತರ ಭಾರತದಲ್ಲಿ ಉದ್ಘಾಟನೆ ಆಗುತ್ತೆ. ಉದ್ಘಾಟನಾ ಭಾಷಣ ಸಮಾರಂಭದಲ್ಲಿ ಏನು ಹೇಳ್ತಾರೆ ಅವರು, ಇಂದಿರಾ ಗಾಂಧಿಯವರು, ಈ ಒಂದು ಕಾರ್ಖಾನೆ ಇಲ್ಲಿ ಉದ್ಘಾಟನೆ ಆಗ್ತಾಯಿದೆ ಈ ಭಾಗದಲ್ಲಿ, ದಯವಿಟ್ಟು ನೀವು ಈ ಕಾರ್ಖಾನೆಯಲ್ಲಿ 100ಕ್ಕೆ 70% ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಅವರು ಭಾಷಣ ಮಾಡಿರ್ತಾರೆ. ಅದು ಏನು ಆ ಹಿಂದಿ ಪತ್ರಿಕೆಯಲ್ಲಿ ಫ್ರಂಟ್ ಪೇಜಲ್ಲಿ ಅಚ್ಚಾಗಿರುತ್ತೆ. ಅದು ಇದು ರೆಡ್ ಕಲರಲ್ಲೇ ಅಚ್ಚಾಗಿರುತ್ತೆ ಅಕ್ಷರ. ಆ ಫ್ರಂಟ್ ಪೇಜು ನನಗೆ ತಗೊಂಬಂದು ಕೊಡ್ತಾರೆ, ಇದನ್ನು ತೊಗೊಂಡೋಗಿ ಅಂತ. ನಾನು ಇಟ್ಕೊಂಡು ಹೋಗಿರ್ತೀನಿ. ಸರ್, ನೀವು ನಂಬ್ತೀರ ಬಿಡ್ತೀರ, ಅವತ್ತು ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ, ಬೇರೆ ಯಾರಿಗೂ ಭೇಟಿ ಇಲ್ಲ ಸರ್, ರಾಜ್ಕುಮಾರ್ ಅಭಿಮಾನಿಗಳ ಸಂಘಕ್ಕೆ ಮಾತ್ರ ಭೇಟಿಗೆ ಅವಕಾಶ ಕೊಟ್ಟಿದ್ದು. ನಮ್ಮ CVR ಶಾಸ್ತ್ರಿಯವರು ಗವರ್ನರ್ ಮನೆಯಲ್ಲಿ ಸ್ವಲ್ಪ ಲಿಂಕ್ ಇತ್ತು, ಅವರು ಅದನ್ನು ಫಿಕ್ಸ್ ಮಾಡಿರೋದು. ಅದನ್ನು ಇದರ ಬಗ್ಗೆ ಇಂದಿರಾ ಗಾಂಧಿ ಅವರಿಗೆ ನಾವು ಮನವಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಆವಾಗ ನಾನು ಯೋಚನೆ ಮಾಡ್ತೀನಿ, ತೊಗೊಂಡೋಗಿ ನಾನು T. ವೆಂಕಟೇಶ್, CVR ಶಾಸ್ತ್ರಿ, ಮಹಾದೇವ ಬಣ್ಕರ್, ಇಷ್ಟೇ ಜನ, 4 ಜನಕ್ಕೆ ಅವಕಾಶ ಕೊಟ್ಟಿದ್ದು. ಗವರ್ನರ್ ಮನೆಗೆ ಬೆಳಗ್ಗೆ 10 ಗಂಟೆಗೆ ನಮಗೆ ಅವಕಾಶ ಕೊಟ್ಟಿದ್ದರು. ಹೋದ್ವಿ, ಕೂತ್ಕೊಂಡು ಒಂದು 2 ಅಥವಾ 5 ನಿಮಿಷದೊಳಗೆ ಪ್ರಧಾನಮಂತ್ರಿಗಳು ಬಂದರು. ಟೇಬಲ್ ಕೂತ್ಕೊಂಡು ಹೇಳಿ ಏನು ಅಂತ. ನಮಗೆ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ. ಅಲ್ಲಿ ಸ್ವಲ್ಪ ಮಾತಾಡ್ತಾ ಇದ್ದಿದ್ದು ನಮ್ಮ ಮಹಾದೇವ ಬಣ್ಕರು, CVR ಶಾಸ್ತ್ರಿ ಅವರು ನಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ಬಿಟ್ಟು ಇಷ್ಟು ಶಕ್ತಿಯುತವಾಗಿ ಕರ್ನಾಟಕದಲ್ಲಿ ರಾಜ್ಕುಮಾರ್ ಫ್ಯಾನ್ಸ್ ಅಸೋಸಿಯೇಷನ್ ಬೆಳೀತಾ ಇದೆ ಅಂತ ಎಲ್ಲ ಮರವಣಿಗೆ ಮಾಡಿಕೊಟ್ರು. ಎಲ್ಲ ಆದಮೇಲೆ ಏನು ಸಮಸ್ಯೆ ಅಂತ ಕೇಳಿದ್ರು ಇಂದಿರಾ. ಅವಾಗ ನಾನು ಒಂದು ಫೈಲಲ್ಲಿ ಆ ಪೇಪರ್ ಇಟ್ಕೊಂಡಿದ್ದೆ. ಆ ಪೇಪರ್ ಇಟ್ಕೊಂಡು, ಮೇಡಮ್ ಪ್ಲೀಸ್ ರೀಡ್ ದಿಸ್
ಪೇಪರ್ ಅಂತ ಹೇಳ್ಬಿಟ್ಟು ಕೊಟ್ಟೆ ಪೇಪರ್ ಕೊಟ್ಟ ತಕ್ಷಣ ತೊಗೊಂಡು ಹಿಂಗೆ ನೋಡೋದು. ನೋಡ್ಬಿಟ್ಟು ಕೆಳಗಡೆ ಇಟ್ಬಿಟ್ಟು ಅವ್ರು ಪಿ ಎ ಕರೆದ್ರು. ಯಾರು? ಇಂದಿರಾ ಗಾಂಧಿ ಪಿ ಎ ಕರೆದ್ಬಿಟ್ಟು ಕನ್ನಡಕ ತರಿಸಿದ್ರು. ಕನ್ನಡಕ ಅಲ್ಲಿ ಎಲ್ಲ ಇತ್ತು, ಅದನ್ನ ತರಿಸಿ ಕನ್ನಡಕ್ಕೆ ಹಾಕ್ಕೊಂಡು ಆ ಪೂರ್ತಿ ಪೇಪರ್ ಓದಿದ್ರು. ನಾವು ಹಿಂಗೆ ಕೈ ಕೊಟ್ಕೊಂಡು ಕೂತಿದ್ದು. ಎಲ್ಲ ಪೇಪರ್ ಓದಿದ್ಮೇಲೆ ನೋಡಿಬಿಟ್ಟು ಕನ್ನಡಕ ತೆಗೆದ್ಬಿಟ್ಟು ಕೆಳಗಡೆ ಹಾಂ ಬಲಿಯ ಆವಾಗ ಶಾಸ್ತ್ರಿಯವರು ಈ ಥರ ಅವರು 70% ಹುಡುಗರು. ಬಟ್ ಈ ಕಾರ್ಖಾನೆಯಲ್ಲಿ PH ಅಚ್ಚು ವೀಲ್ ಆಕ್ಸಲಲ್ಲಿ ನಾಟ್ ಇವನ್ 5% ಕನ್ನಡಿಗರು ಇಲ್ಲ ಇಲ್ಲಿ ಕಾರ್ಖಾನೆಯಲ್ಲಿ. ಎಲ್ಲ ಹೊರಗಡೆಯವರಿದ್ದಾರೆ ಅಂತ ಎಲ್ಲ ಅವರು ಆ ಭಾಷೆಯಲ್ಲಿ ಇಂಗ್ಲೀಷಲ್ಲೆಲ್ಲ ಮಾತಾಡಿದ್ರು. ಪಕ್ಕದಲ್ಲಿ ಪುಣ್ಯಾತ್ಮ ಇವತ್ತು ಅವ್ರನ್ನ ನೆನೆಸ್ಕೋತೀನಿ, ಸತ್ತು ಸ್ವರ್ಗದಲ್ಲಿದ್ದಾರೆ, ಜಾಫರ್ ಶರೀಫ್ ಅವರು. ಒಬ್ಬ ಮುಸ್ಲಿಂ ಆಗಿ ಅದೆಷ್ಟು ಕನ್ನಡದ ಮೇಲೆ ಅಭಿಮಾನ ಇತ್ತು ಅಂದರೆ ನನಗೆ ನಂಬಕ್ಕೆ ಸಾಧ್ಯ ಇಲ್ಲ. ಆವತ್ತು ರೈಲ್ವೆ ಮಂತ್ರಿಯವರು ಜಾಫರ್ ಶರೀಫು ಈ ವೀಲ್ ಆ್ಯಂಡ್ ಆಕ್ಸಲ್ ಪ್ಲ್ಯಾಂಟ್ ಬಂದು ರೈಲ್ವೆಗೆ ಸೇರುತ್ತೆ. ಅವರು ಸ್ಟೇಟ್ ಮಿನಿಸ್ಟ್ರು ಅವಾಗ ಸೆಂಟ್ರಲ್ಗೆ, ಜಾಫರ್ ಶರೀಫ್ ಅವರು. ಆಗ ಇಂದಿರಾ ಗಾಂಧಿಯವರು ಜಾಫರ್ ಶರೀಫ್ ಅವ್ರನ್ನ ಕರೀತಾರೆ. ಕರೆದು ಇವ್ರದ್ದು ಏನಿದೆ ನನಗೆ ಸಂಪೂರ್ಣವಾದಂಥ ಅಲ್ಲಿಯ ಸಿಚುವೇಶನ್ ಏನಿದೆ ಅಂತ ಹೇಳ್ಬಿಟ್ಟು ನನಗೆ ಒಂದು ವರದಿಯನ್ನು ಕೊಡಿ ಅಂತ ಹೇಳಿ ನಮ್ಮ ಜಾಫರ್ ಶರೀಫ್ ಅವರಿಗೆ ಹೇಳ್ತಾರೆ. ಇವ್ರನ್ನ ಬೆಳಗ್ಗೆ ಕಾರ್ಖಾನೆಗೆ ಕರ್ಕೊಂಡೋಗಿ ಇವ್ರನ್ನ ಕೂತ್ಕೊಂಡು ನೀವೆಲ್ಲ ಚೆಕ್ ಮಾಡಿ ನನಗೆ ಒಂದು ಮಾಹಿತಿ ಕೊಡಿ, ಏನೇನು ಅಲ್ಲಿ ಪೊಸಿಷನ್ ಏನು, ಔಟ್ಸೈಡರ್ ಎಷ್ಟು, ಲೋಕಲ್ ಎಷ್ಟು, ಇದೆಲ್ಲ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಇಂದಿರಾ ಗಾಂಧಿ ಆರ್ಡ್ರ್ ಮಾಡ್ತಾರೆ ಅವರಿಗೆ, ಜಾಫರ್ ಶರೀಫ್ ಅವರಿಗೆ. ಮಾಡಿ ನಮ್ಮ ಹತ್ರ ಮಾತಾಡಿ ಬರೀ ಇದೆಲ್ಲ ನಡೆದಿದ್ದು ಒಂದು 15-20 ನಿಮಿಷದಲ್ಲಿ ಮಾಡಿಬಿಟ್ಟು ಕೊನೆಗೆ ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಬರ್ತೀವಿ.